ಅವ್ರು ಮಾತ್ರ ನಿಮ್ ಸ್ಟೇಟಸ್ಸಿಗೆ ಸಮ ಅಂತ ಅಲ್ವಾ? ಭೈರವಿ ಪ್ಲೀಸ್, ಮತ್ತೆ ಈ ವಿಷಯನ ಮಾತಾಡೋ ಅವಶ್ಯಕತೆ ಇಲ್ಲ. ಸಾರಿ ಅಕ್ಕ, ಮಗುನ್ ಕರ್ಕೊಂಡು ಒಳಗಡೆ ಹೋಗಿ ನೀನ್ ರೆಸ್ಟ್ ಮಾಡು. ಏನ್ ಇಂಟೆನ್ಷನ್ ಇಟ್ಕೊಂಡು ನಂಗೆ ಯಾವಾಗ್ಲೂ ಅವಮಾನ ಮಾಡ್ತೀಯಾ? ಅಪೇಕ್ಷಾ, ನಿನಗೆ ಅವಮಾನ ಮಾಡ್ಬೇಕು ಅನ್ನೋ ಯಾವ ಉದ್ದೇಶನೂ ನನಗಿಲ್ಲ. ಆದ್ರೆ ನೀನು ಭವಾನಿ ಅಕ್ಕನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತೀಯಲ್ಲ, ಅದ್ ನನಗಿಷ್ಟ ಆಗಲ್ಲ. ಅದು ನನ್ ಪರ್ಸನಲ್ಲು. ನಿನಗೇನ್ ಪ್ರಾಬ್ಲಮ್ಮು? ಪ್ರಾಬ್ಲಮ್ಮೇ. ಈ ಮನೆಗೆ ಮೊದಲನೇ ಸೊಸೆ ಭವಾನಿ ಅಕ್ಕ, ನಾನು ಎರಡನೇ ಸೊಸೆ. ನಾವಿಬ್ರು ಅಕ್ಕ ತಂಗಿಯಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೆ ಯಾರೇ ಅಡ್ಡ ಬಂದ್ರು, ಎಷ್ಟೇ ದೊಡ್ಡವರಾಗಿದ್ರು ನಾನ್ ಸುಮ್ನೆ ಬಿಡಲ್ಲ. ಏನು ಹೆದರಿಸ್ತಾ ಇದೀಯಾ? ಇಲ್ಲ, ವಾರ್ನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಶಿಪ್ ಹೆಸರಲ್ಲಿ ನನ್ನ ಅಕ್ಕನ ಸಂಸಾರಕ್ಕೆ ಬೆಂಕಿ ಹಚ್ಚಕ್ ಬಂದ್ರೆ ಹುಷಾರ್. ಅಕ್ಕ, ಇವನ್ ಫೋಟೋ ನಿನ್ಗೆ ಯಾಕೆ ಸಿಕ್ತು? ಯಾರಿದು ಓಂಕಾರ್? ಯಾಕೆ ಫೋಟೋ ನೋಡಿದ ತಕ್ಷಣ ಅಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಅಕ್ಕ, ಇವನ್ ಯಾರು ಅಂತ ನಿಂಗ್ ನಿಜವಾಗ್ಲೂ ಗೊತ್ತಿಲ್ವಾ? ಗೊತ್ತಿಲ್ಲ ಅಂತಾನೆ ಕೇಳ್ತಿರೋದು. ಹೂ ಇಸ್ ದಟ್ ಪರ್ಸನ್? ಹೇಳ್ತೀನಕ್ಕ, ಆದ್ರೆ ಮೊದ್ಲು ಈ ಫೋಟೋ ನಿನ್ಗೆ ಯಾಕೆ ಸಿಕ್ತು ಅದನ್ನ ಹೇಳು. ಭೈರವಿ ಲ್ಯಾಪ್ಟಾಪ್ನಲ್ಲಿತ್ತು. ನಾನು ಅವಳು ಗೊತ್ತಾಗ್ದಿರೋ ಹಾಗೆ ತಗೊಂಡೆ. ಈಗ ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಅಕ್ಕ, ಇವನು ಆ ಶ್ರೀನಿವಾಸ್ ಮೂರ್ತಿನ ಕೊಲೆ ಮಾಡ್ದೋನು. ಇವನ್ ಹೆಸರು ಕಾಳಿ ಅಂತ. ಶ್ರೀನಿವಾಸ್ ಮೂರ್ತಿಯವನ್ನ ಮುಗಿಸೋದಿಕ್ಕೆ ನಾನು ಆ ವೀರಭದ್ರನ್ಗೆ ಸುಪಾರಿ ಕೊಟ್ಟೆ. ಅವನು ಆ ಕೆಲಸನ ಈ ಕಾಳಿಗೊಪ್ಪಿಸ್ದ. ಈ ಕಾಳಿ ಲಾರಿ ತಗೊಂಡು ಹೋಗಿ ಆ ಶ್ರೀನಿವಾಸ್ ಮೂರ್ತಿ ಕತೆನ ಘಾಟ್ ಸೆಕ್ಷನ್ ಅಲ್ಲಿ ಆಕ್ಸಿಡೆಂಟ್ ಮಾಡಿ ಮುಗಿಸ್ದ. ಆದ್ರೆ ನನ್ಗೀಗ ಕಾಡ್ತಾ ಇರೋ ಪ್ರಶ್ನೆ, ಇವನ್ ಫೋಟೋ ಭೈರವಿಗೆ ಹ್ಯಾಕ್ ಸಿಕ್ತು? ಏನಕ್ಕ ಇದ್ರ ಅರ್ಥ? ಕನ್ಸಿಸ್ಟೆನ್ಸಿ ಇಸ್ ದ ಕಾಸ್ಟ್ಲಿ ಆಟಿಟ್ಯೂಡ್ ಆಫ್ ಬಿಸ್ನೆಸ್. ನಮ್ಮಂತ ಕ್ರಿಮಿನಲ್ ಮೈಂಡ್ ಇರೋ ಬಿಸ್ನೆಸ್ ಮೆನ್ಗಳು ಈ ತರ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ ಓಂಕಾರ್. ಅಂದ್ರೆ ಮಾರ್ಕೆಟಲ್ಲಿ ನಾವು ಕಿಂಗ್ ಆಗಿರ್ಬೇಕು ಅಂದ್ರೆ ಇಂಥ ಸೈಲೆಂಟ್ ಬ್ಯಾಟಲ್ಗಳು ಎಷ್ಟೋ ಆಗ್ತಾ ಇರುತ್ತೆ. ಇದನ್ನ ಮಾಡಿಸಿದ್ ನಾವು ಅಂತ ನಮ್ಮ ನೆರಳಿಗೆ ಕೂಡ ಗೊತ್ತಾಗಬಾರ್ದು. ಅಕ್ಕ, ನಾನು ಎಲ್ಲನೂ ಪ್ರಾಪರ್ ಆಗಿ ಪ್ಲಾನ್ ಮಾಡಿದ್ದೆ. ಏನ್ ಪ್ರಾಪರ್ ಆಗಿ ಪ್ಲಾನ್ ಮಾಡಿದ್ಯಾ? ನಿನಗೆ ನಾನು ಮೊದಲೇ ವಾರ್ನಿಂಗ್ ಕೊಟ್ಟಿದ್ದೆ. ನಮ್ಮ ತಪ್ಪು ಕಾಣಲಿಲ್ಲ ಅಂದ್ರು ಆದ್ರೆ ಎಕ್ಸಿಕ್ಯೂಷನ್ ನಮ್ಮನ್ನ ಸಿಕ್ಕಾಕ್ಸುತ್ತೆ ಅಂತ. ಐ ಅಗ್ರಿ ವಿತ್ ಯು ಅಕ್ಕ, ಆದ್ರೆ ಈ ಥರ ಇನ್ವೆಸ್ಟಿಗೇಷನ್ ನಮ್ಮನಿಂದಲೇ ಶುರುವಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ಭೈರವಿ ಸಾಮಾನ್ಯದೋಳಲ್ಲ. ಬುದ್ಧಿವಂತಿಕೆಯಿಂದ ಈ ಇನ್ಸಿಡೆಂಟ್ನ ರೂಟ್ ಲೆವೆಲ್ವರೆಗೂ ಇಳಿದು ಬೇಕಾಗಿರೋ ಸಾಕ್ಷಿಗಳನ್ನ ಕಲೆ ಹಾಕ್ತಾಳೆ.